ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ, ಆರ್&ಕೆ ಕ್ರಿಕೆಟ್ ಮಾಹಿತಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಿ IPL 2025ನ ವಿಶೇಷ ಮ್ಯಾಚ್ ರಿವ್ಯೂ. ಇಂದು ನಡೆದ 6ನೇ ಪಂದ್ಯದಲ್ಲಿ ಗುವಾಹಟಿಯ ಬರ್ಸಪಾರ ಕ್ರೀಡಾಂಗಣದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಅದ್ಭುತ ಗೆಲುವು ಸಾಧಿಸಿದೆ. ಹೀಗಾಗಿ ಟೂರ್ನಿಯಲ್ಲಿ ತಮ್ಮ ಮೊದಲ ಗೆಲುವಿನ ಖಾತೆಯನ್ನು ತೆರೆಯಿತು. ಮುಂದೆ ನಮ್ಮೊಂದಿಗೆ ಇರಿ. ಪಂದ್ಯದಲ್ಲಿ ನಡೆದ ಮುಖ್ಯ ಕ್ಷಣಗಳನ್ನು ತಕ್ಷಣವೇ ರಿವ್ಯೂ ಮಾಡೋಣ. ಈ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ಮೊದಲು ಬ್ಯಾಟಿಂಗ್ ಮಾಡಿ 152 ರನ್ಗಳ ಗುರಿ ನೀಡಿತು. ಆದರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಸ್ಫೋಟಕ ಬ್ಯಾಟರ್ಗಳೊಂದಿಗೆ ಇನ್ನೂ 15 ಎಸೆತಗಳು ಬಾಕಿ ಇರುವಾಗಲೇ ಗೆಲುವಿನ ನಗೆ ಬೀರಿತು. ಮೊದಲು ಬ್ಯಾಟ್ ಮಾಡಿದ ರಾಜಸ್ಥಾನ 20 ಓವರ್ಗಳಲ್ಲಿ ಕೇವಲ 151 ರನ್ಗಳಿಗೆ ಸೀಮಿತವಾಯಿತು. ಧ್ರುವ್ ಜುರೆಲ್ 33 ರನ್ ಗಳಿಸಿ ಗರಿಷ್ಠ ಸ್ಕೋರರ್ ಆದರು. ಆದರೆ ಅವರು ಬೇಗನೆ ವಿಕೆಟ್ ಕಳೆದುಕೊಂಡು ಗೆಲುವಿನ ಗುರಿ ಸ್ಥಿರವಾಗಿಸಲಿಲ್ಲ. KKR ಬೌಲರ್ಗಳಾದ ವರುಣ್ ಚಕ್ರವರ್ತಿ ಮತ್ತು ಮೊಯಿನ್ ಅಲಿ ರಾಜಸ್ಥಾನದ ಬ್ಯಾಟರ್ಸ್ ಮೇಲೆ ಪ್ರಬಲ ದಾಳಿ ನಡೆಸಿದರು. ಎರಡೂ ಬೌಲರ್ಗಳು ತಲಾ 2 ವಿಕೆಟ್ ಕಬಳಿಸಿದರು ಮತ್ತು ರಾಜಸ್ಥಾನ ಅವರ ತಾಳಮಟ್ಟ ಕಳೆದುಕೊಂಡಿತು. ಕೋಲ್ಕತ್ತಾ ತಂಡದ ಪರ ಕ್ವಿಂಟನ್ ಡಿ ಕಾಕ್ ಆಡುವುದೇ ಆಟ. 61 ಎಸೆತಗಳಲ್ಲಿ 97 ರನ್ಗಳ ಅಮೋಘ ಅರ್ಧಶತಕ ಬಾರಿಸಿ ರಾಜಸ್ಥಾನದ ಬೌಲಿಂಗ್ ತಂತ್ರಗಳಿಗೆ ತಿರುಗೇಟು ನೀಡಿದರು. ಅವರ ಜೊತೆಗೆ ಜೋಡಿಯಾದ ಅನ್ಕ್ರೀಶ್ ರಘುವಂಶಿ 22 ರನ್ಗಳನ್ನು ಅಜೇಯವಾಗಿ ಕಲೆಹಾಕಿ ತಂಡದ ಗೆಲುವಿಗೆ ಮಹತ್ವದ ಸಹಾಯ ಮಾಡಿದರು. ನಾಯಕ ಅಜಿಂಕ್ಯ ರಹಾನೆ 18 ರನ್ ಕೂಡ ಅಚುಕವಾದ ಬ್ಯಾಟಿಂಗ್ ಪ್ರದರ್ಶನ ನೀಡಿದರು. ಸುನಿಲ್ ನರೈನ್ ಅನಾರೋಗ್ಯದಿಂದ ಹೊರಗುಳಿಯುತ್ತಿದ್ದಂತೆ ಬದಲಿ ಆಟಗಾರನಾಗಿ ಬಂದ ಮೊಯಿನ್ ಅಲಿ ತಮ್ಮ ಸಮಯವನ್ನು ಲಾಭಪಡಿಸಿಕೊಂಡು 4 ಓವರ್ಗಳಲ್ಲಿ 23 ರನ್ಗಳಿಗೆ 2 ಪ್ರಮುಖ ವಿಕೆಟ್ಗಳನ್ನು ಪಡೆದರು. ಗುವಾಹಟಿಯ ಬರ್ಸಪಾರ ಕ್ರೀಡಾಂಗಣದ ನಿಧಾನ ಪಿಚ್ನಲ್ಲಿ ಸ್ಪಿನ್ನರ್ಗಳಿಗೆ ಹೆಚ್ಚಿನ ನೆರವು ಸಿಕ್ಕಿತು. ಪವರ್ ಪ್ಲೇನಲ್ಲೇ ರಾಜಸ್ಥಾನ ವೇಗಕ್ಕೆ ಬ್ರೇಕ್ ಹಾಕಿದ KKR ಸ್ಪಿನ್ನರ್ಸ್ 8 ಓವರ್ಗಳಲ್ಲಿ ಕೇವಲ 40 ರನ್ಗಳನ್ನು ಬಿಟ್ಟುಕೊಟ್ಟರು. ಮೊಯಿನ್ ಅಲಿ ಮತ್ತು ವರುಣ್ ಚಕ್ರವರ್ತಿ ರಾಜಸ್ಥಾನದ ಪ್ರಮುಖ ಬ್ಯಾಟರ್ಗಳಾದ ರಿಯಾನ್ ಪರಾಗ್, ಯಶಸ್ವಿ ಜೈಸ್ವಾಲ್, ವನಿಂದು ಹಸರಂಗ ಮತ್ತು ನಿತೀಶ್ ರಾಣಾ ವಿಕೆಟ್ ಕಬಳಿಸಿದ ಕ್ಷಣವೇ ಪಂದ್ಯ ತಿರುಗುಮುಗೆಗೆ ಕಾರಣವಾಯಿತು. ಆದರೆ ಇಂದು ಮ್ಯಾಚ್ ವಿನ್ನರ್ ಯಾರು ಎಂದರೆ ಕ್ವಿಂಟನ್ ಡಿ ಕಾಕ್. 97 ರನ್ಗಳ ಅಜೇಯ ಇನ್ನಿಂಗ್ಸ್ ಮೂಲಕ KKR ಗೆಲುವಿನ ದಡ ಮುಟ್ಟಿತು. ಇದೇ ಇಂದಿನ ಮ್ಯಾಚ್ ರಿವ್ಯೂ. KKR ಅವರ ಭರ್ಜರಿ ಪ್ರದರ್ಶನವನ್ನು ನೀವು ಹೇಗೋ ಅಂದುಕೊಂಡಿರೋದು ಕಮೆಂಟ್ಸ್ನಲ್ಲಿ ತಿಳಿಸಿ. ಇನ್ನೂ ಹೆಚ್ಚಿನ IPL 2025 ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದು ಮರೆಯಬೇಡಿ. ಮತ್ತೆ ಮುಂಬರುವ ಮ್ಯಾಚ್ಗಳೊಂದಿಗೆ ಭೇಟಿಯಾಗೋಣ. ಯಾವ ತಂಡ ನಿಮ್ಮ ಫೇವರಿಟ್ ನಮಗೆ ತಿಳಿಸಿ.